ಸುಮಾರು ನಮ್ಮ ತಾತ ಅವ್ರ ಕಾಲಕ್ಕೆ ಒಂದು ಮಾತು ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು? ಜೀವನದಲ್ಲಿ ಹಣನ ಉಳಿಸ್ತು ಅಂತ ಹೇಳ್ತಾ ಇದ್ರ. ಸೇವಿಂಗ್ಸ್ ಮಾಡೋದು ಹೇಳ್ತಾ ಇದ್ರ. ಹಲೋ, ಸೇವಿಂಗ್ಸ್ ಮಾಡೋದು ಹೇಳ್ತಾ ಇದ್ರು. ಯಾಕೆ 25-30 ವರ್ಷ ಅಥವಾ 35 ವರ್ಷ ಮುಂಚೆ ಸೇವಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ಸೊ ನಾವೆಲ್ಲರೂ ಅವಾಗ ಚಿಕ್ಕ ವಯಸ್ಸಿದಾಗ ಅದು ನಾಲೆಜ್ ಆಗಿ ತಗೊಂಡ್ವಿ. ಬಟ್ ನಮ್ಮ ತಾತ ಅವರು ಮೇಲೆ ಹೋಗ್ಬಿಟ್ರು. ಅದೇ ಟೈಮ್ ನಾವು ನಮ್ಮ ಎಜುಕೇಶನ್ ಮುಗಿಸ್ಕೊಂಡು ಕೆಲಸಕ್ಕೆ ಸೇರ್ಕೊಂಡ್ವಿ. ನಮ್ ತಲೆ ಬರಕತ್ತದ, ನಮ್ಮ ತಾತ ಏನ್ ಹೇಳಿದ್ದು? ಸೇವಿಂಗ್ಸ್ ಮಾಡಂತ ಹೇಳಿದ್ದು. ಸೊ ನಾವೆಲ್ಲರೂ ಏನ್ ಮಾಡಕ್ ಶುರು ಮಾಡಿದ್ವಿ? ಚೀಟಿ ಹಾಕಕ್ ಶುರು ಮಾಡಿದ್ವಿ, FD ಇಡಕ್ ಶುರು ಮಾಡಿದ್ವಿ, ಗೋಲ್ಡ್ ತಗೊಳಕ್ ಶುರು ಮಾಡಿದ್ವಿ. ಕರೆಕ್ಟ್ ಅಲ್ವಾ? ಅಂದ್ರೆ ಸೇವಿಂಗ್ಸ್ ಮಾಡಕ್ ಹೇಳಿದ್ರೆ ಕಬೋರ್ಡ್ ಅಲ್ಲಿ ಇಡಕ್ ಮಾಡಕ್ ಶುರು ಮಾಡಿದ್ವಿ. ಒಂದು ಪಿಗ್ಗಿ ಬ್ಯಾಗ್ ಬಾಕ್ಸ್ ನ ತಗೊಂಡ್ಬಿಟ್ಟು ದುಡ್ಡು ಹಾಕಕ್ ಶುರು ಮಾಡಿದ್ವಿ. ಕರೆಕ್ಟ್ ನಾನು ಹೇಳ್ತಾ ಇರೋದು? ಎಷ್ಟು ಒಪ್ಕೊಂತೀರಿ ಮಾತ್ರ? ಪ್ರಾಬ್ಲಮ್ ಈಸ್ ನಮ್ ತಾತ ಗೊತ್ತಿಲ್ಲ. ಆಗಿನ ಕಾಲಕ್ಕ ಅವಾಗ ಸೇವಿಂಗ್ಸ್ ಅಂತ ಹೇಳಿದಾಗ, ನಮ್ ತಾತ ಸೇವಿಂಗ್ಸ್ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಿಲ್ಲ ಈಗಿನ ಕಾಲದಲ್ಲಿ ನಾವು 50,000 ರೂಪಾಯಿ ಮೊಬೈಲ್ ಯೂಸ್ ಮಾಡ್ತೀವಿ ಗೊತ್ತಿತ್ತ? ಅವಾಗ ಸೇವಿಂಗ್ಸ್ ಹೇಳಿದ್ ಕರೆಕ್ಟ್. ಯಾಕೆ ಆಗ ಮೊಬೈಲ್ ಇರ್ಲಿಲ್ಲ, ಸೇವಿಂಗ್ಸ್ ಮಾಡಿದ್ರೆ ಸಾಕಾಗಿತ್ತು. ಆಗಿನ ಕಾಲಕ್ಕೆ ನಮ್ ತಾತ ಗೊತ್ತದ ಎಲ್ಲಿಗೆ ಹೋಗ್ಬೇಕು ಸೈಕಲ್ ತಗೊಂಡು ಹೋಗ್ತಿದ್ದ. ನಾವೇನ್ ಮಾಡಕತ್ತೀವಿ ಈಗ? ಬೈಕ್ ತಗೋತೀವಿ, ಕಾರ್ ತಗೊಂಡು ಹೋಗ್ತೀವಿ. ಕರೆಕ್ಟಾ? ಸೊ ಸಿ ದ ಚೇಂಜಸ್. ಆಗಿನ ಕಾಲಕ್ಕೆ ನಾವು ಮುಂಬೈಗೆ ಹೋಗ್ಬೇಕಪ್ಪ ಅಂದ್ರೆ ಟ್ರೈನ್ ದಾಗ ಹೋಗ್ತಿದೆ 3 ದಿನ 4 ದಿನ. ಈಗ ಮುಂಬೈಗೆ ಹೋಗ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ? ಇದು ನಮ್ಮ ತಾತಗೂ ಗೊತ್ತಿರ್ಲಿಲ್ಲ. ಕರೆಕ್ಟಾ? ಸೊ ಅವ ತಾತ ಹೇಳಿದ ಸೇವಿಂಗ್ಸ್ ಅವಾಗ ಇಟ್ ವಾಸ್ ಅ ಗುಡ್ ನಾಲೆಜ್. ನೀವೇನ್ ಮಾಡಿದ್ರಿ? 20 ವರ್ಷ ಒಳಗೆ ಏನ್ ನಾಲೆಜ್ ಕಲ್ತ್ರೆ ಅದೇ ಇಂಪ್ಲಿಮೆಂಟ್ ಮಾಡಕ್ ನೀವು ಕೂತಿರ್ಲಿಲ್ಲ. ನಿಮ್ಮ ಲೈಫ್ ಅಲ್ಲಿ ಮೊಬೈಲ್ ಯೂಸ್ ಮಾಡಕತ್ತೀರಿ, ಬೈಕ್ ಕಾರಲ್ಲಿ ಓಡಾಡಕತ್ತೀರಿ, ಫ್ಲೈಟ್ ಅಲ್ಲಿ ಓಡಾಡಕತ್ತೀರಿ, ಬಟ್ ನಿಮ್ ದುಡ್ಡು ಏನ್ ಮಾಡಕತ್ತೀರಿ? ಇನ್ನು ಸೇವಿಂಗ್ಸ್ ಅಲ್ಲೇ ಕುತ್ಕೊಂಡು ಕೂತೀರಿ. ನೀವು ಸೇವಿಂಗ್ಸ್ ಇಂದ ಇನ್ವೆಸ್ಟ್ಮೆಂಟ್ ಗೆ ಶಿಫ್ಟ್ ಆಗಿಲ್ಲ ಇನ್ನ. ಅರ್ಥ ಆಗ್ಲಿಕ್ಕೆ ನಾನು ಹೇಳೋದು, ನಿಮ್ಮ ನಾಲೆಜ್ ನ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತಂದ್ರೆ ನಿಮ್ಮ ನಾಲೆಜ್ ಅಬೌಟ್ ಇನ್ವೆಸ್ಟ್ಮೆಂಟ್ ಇನ್ನೂ ಬಂದಿಲ್ಲ. ಯು ಆರ್ ಸ್ಟಿಲ್ ಹೋಲ್ಡಿಂಗ್ ಅ ಸೇವಿಂಗ್ಸ್. ಬಟ್ ಈ ಕಡೆ ನೋಡ್ರಿ, ನೀವೇನು ಕಷ್ಟನೇ ಪಡ್ಬೇಕಾಗಿಲ್ಲ. ಮೊಬೈಲ್ ಕಂಪ್ನಿದವ್ರು ಬಂದ್ಬಿಟ್ಟು ನೀವು ಎಜುಕೇಟ್ ಮಾಡಿ ಮೊಬೈಲ್ ಹೇಗೆ ಯೂಸ್ ಮಾಡೋದು ಹೇಳ್ಕೊಟ್ಟೋದು. ಕಾರ್ ಕಂಪ್ನಿದವ್ರು ಇರೋ ಬರೋ ಕಡೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ ಕಾರ್ ಮಾರೋದು. ಅದೇ ತರ ಇವತ್ತು ನೀವೆಲ್ಲ ಫ್ರೆಂಡ್ ರಿಲೇಷನ್ ಅಲ್ಲಿ ಮಾತಾಡ್ಬೇಕಾದ್ರೆ ನೀವು ಹೇಳ್ಕೊತೀರಾ, ನಾನು ಮುಂಬೈ ಫ್ಲೈಟ್ ಅಲ್ಲಿ ಹೋಗಿದ್ದೆ ಅಂತ. ಇದು ಸ್ಟೇಟಸ್ ಆಗೋದು. ಸೊ ಒಂದ್ ಕಡೆ ನೀವು ಎಕ್ಸ್ಪೆನ್ಸಸ್ ನೀವೇನು ಕಷ್ಟನೇ ಪಟ್ಟಿಲ್ಲ, ನಾಳೆ ಆಟೋಮೆಟಿಕ್ಲಿ ನಿಮ್ಗೆ ಗೊತ್ತಿರಲಾರ್ದಾಗ ನೀವು ಬ್ಲಡ್ ಒಳಗಡೆ ಸೇರಿಸ್ಬಿಟ್ಟಾರ. ಬಟ್ ಕಮಿಂಗ್ ಟು ನಾಲೆಜ್ ಅಬೌಟ್ ವೆಲ್ತ್ ಕ್ರಿಯೇಷನ್ ಅಂಡ್ ಇನ್ವೆಸ್ಟ್ಮೆಂಟ್, ನೀವು ಇನ್ನೂ ತಾತನ ಕಾಲದ ನಾಲೆಜ್ ಇಟ್ಕೊಂಡೆ ಕುತ್ಕೊಳ್ಳಿ. ದಿಸ್ ಆರ್ ಡಿಫರೆನ್ಸ್. ಇದನ್ನೇ ಒಪ್ಪತ್ತೀವಿ. Mutual fund investments are subject to market risks. Read all scheme-related documents carefully.